ಹೆಲೋ ವೀಕ್ಷಕರೇ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಬಿಬಿ ಅಪ್ಡೇಟ್ಸ್. ಹೇಗಿತ್ತು ನೆನೆಯ ವೀಕೆಂಡ್ ವಿತ್ ಸುದೀಪ್ ಅವರ ಸಂಚಿಕೆ? ಇಷ್ಟು ವಾರಗಳ ಬಿಗ್ ಬಾಸ್ ಸಂಚಿಕೆಯಲ್ಲಿ ಅತ್ಯಂತ ಎಮೋಷನಲ್ ಸಂಚಿಕೆ ಅಂತ ಹೇಳ್ಬೋದು. ಕೊನೆಯ ಕ್ಷಣದಲ್ಲಂತೂ ಅದೆಷ್ಟು ಜನ ಕಣ್ಣೀರ್ ಹಾಕಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಈವನ್ ನಮಗೂ ಕೂಡ ಅದು ಸೀಕ್ರೆಟ್ ರೂಮ್ ಎವಿಕ್ಷನ್ ಅಂತ ನಮ್ಗೆ ಗೊತ್ತು. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಕಣ್ ತುಂಬಿಕೊಂಡಿದೆ. ಸೊ ಈ ರೀತಿ ಕಣ್ ತುಂಬಿಕೊಂಡವರು, ಕಣ್ಣೀರ್ ಹಾಕಿದವರು ಬಹುತೇಕ ಜನ ಇದ್ದಾರೆ ಅಂತ ನನ್ಗೆ ಖಂಡಿತ ಗೊತ್ತು. ಯಾರ್ಯಾರು ಇದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸಕ್ ಮರಿಬೇಡಿ. ಎಲಿಮಿನೇಷನ್, ಅದರ ನಂತರ ಏನ್ ಮನೆಯಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅದೆಲ್ಲವನ್ನ ಇವತ್ತು ಮಾತಾಡೋಣ. ಇಂತ ಮೊದಲು ಇವತ್ತು ಮನೆಯಲ್ಲಿ ಏನ್ ನಡೀತಾ ಇದೆ, ನಾನು ಸದ್ಯಕ್ಕೆ ಲೈವ್ ವಾಚ್ ಮಾಡ್ತಾ ಇದ್ದೆ, ಅದಕ್ಕೋಸ್ಕರನೇ ವಿಡಿಯೋ ಲೇಟ್ ಆಯ್ತು. ಯಾಕೆಂತ ಹೇಳಿದ್ರೆ ಮನೆಯಿಂದ ನಿನ್ನೆ ಇಬ್ರು ಹೊರಗಡೆ ಹೋಗಿದ್ದಾರೆ. ಅದರಲ್ಲೂ ಕೂಡ ಅವರನ್ನ ಇಬ್ಬರನ್ನ ಸೀಕ್ರೆಟ್ ರೂಮ್ ಅಲ್ಲಿ ಕೂರಿಸಿದ್ದಾರೆ. ಯಾರ್ಯಾರು ಏನ್ ಮಾತಾಡ್ತಾ ಇದ್ದಾರೆ ಅಂತ ಅಬ್ಸರ್ವ್ ಮಾಡ್ಬೇಕಲ್ಲ. ಸೊ ಇವತ್ತು ಬೆಳಿಗ್ಗೆಯಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದಂಗೆ ನನಗೆ ಗೊತ್ತಿರೋ ಪ್ರಕಾರ ಮನೆಯಲ್ಲಿ ಒಂಥರ ಶೂನ್ಯ ವಾತಾವರಣ ನಿರ್ಮಾಣ ಆಗಿದೆ. ಎಲ್ಲರೊಳಗೂ ಏನೋ ಒಂದು ಕಳೆದುಕೊಂಡಂತಹ ಭಾವನೆ ಇದೆ. ಏನೋ ಮಿಸ್ಸಿಂಗು ಅನ್ನೋ ರೀತಿಯಲ್ಲಿ ಎಲ್ಲರೂ ಒಂಥರ ಹೇಗೆ ಹೇಳೋದು, ಇನ್ನೂ ಆ ಶಾಕ್ ಇಂದ ಹೊರಗಡೆ ಬಂದಿಲ್ಲ. ಅವ್ರು ಯಾರಿಗೂ ನಂಬುದಕ್ಕೆ ಆಗ್ತಾನೆ ಇಲ್ಲ ರಕ್ಷಿತಾ ಶೆಟ್ಟಿ ಈ ಮನೆಯಲ್ಲಿ ಇಲ್ಲ ಅನ್ನೋದು. ಸೊ ರಾಶಿಕಾ, ಮಾಳು ಆಗ್ಲಿ, ಗಿಲ್ಲಿ, ರಘುವಣ್ಣ, ರಜತ್ ಮುಂತಾದವರೆಲ್ಲ ಕೂತ್ಕೊಂಡು ಮಾತಾಡುವಾಗ ಕೂಡ ಅವ್ರು ಮಾತಾಡೋದಿಷ್ಟೇ. ಅವಳು ಕಿಚನ್ ಅಲ್ಲಿ ಇದ್ರು ಕೂಡ ನಗಾಡ್ತಾ ಬೊಬ್ಬಡಿತಾ ಇದ್ಲು. ಸೊ ಇವಾಗ ಎಲ್ಲೋ ಒಂದ್ ಕಡೆ ಏನೋ ಒಂದು ಕಳೆದುಕೊಂಡಂತಹ ಭಾವ ನಮ್ಗೆ ಆಗ್ತಾ ಇದೆ ಅಂತ. ವೀಕ್ಷಕರೇ, ನಾನೊಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ. ನಾವು ಹೇಗೆ ಬದುಕ್ತೀವಿ, ಹೇಗೆ ಇರ್ತೀವಿ, ಅದು ತುಂಬಾನೇ ಮುಖ್ಯ ಆಗುತ್ತೆ. ಯಾವಾಗ ಗೊತ್ತಾ? ನಾವಿರುವಾಗಲ್ಲ, ನಾವಿಲ್ಲದೆ ಇರುವಾಗ. ನಾವೇನೋ ಸಂಪಾದನೆ ಮಾಡ್ತೀವಿ, ನಾವೇನೋ ಸಾಧನೆ ಮಾಡ್ತೀವಿ ಅನ್ನೋದೆಲ್ಲ ಹೇಳ್ತಾ ಇರ್ತೀವಲ್ಲ, ಆ ಸಾಧನೆ ಅನ್ನೋದು ಈ ರೀತಿ ನಮ್ಮ ಗೈರು ಹಾಜರಿಯಲ್ಲೂ ಕೂಡ ನಮ್ಮನ್ನ ಮಿಸ್ ಮಾಡಿಕೊಳ್ಳುವಂತಹ ಕೆಲವೊಂದಿಷ್ಟು ಜೀವಗಳನ್ನ ಸಂಪಾದನೆ ಮಾಡೋದಿದೆಯಲ್ಲ, ಅದು ತುಂಬಾನೇ ದೊಡ್ಡ ಸಾಧನೆ ಅಂತ ಅನ್ಬೋದು. ದುಡ್ಡು ಇಲ್ಲ, ಆಸ್ತಿ, ಅಂತಸ್ತು ಮುಂತಾದವನ್ನೆಲ್ಲ ಹೇಗ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಆದ್ರೆ ಜನರ ಪ್ರೀತಿ ಸಂಪಾದನೆ ಮಾಡೋದು ಅದೆಲ್ಲ ತುಂಬಾ ಕಷ್ಟ ಆಗ್ತದೆ. ಎಲ್ರಿಗೂ ಸಾಧ್ಯ ಇಲ್ಲ. ಇವಾಗ ನಿನ್ನೆ 2 ಎಲಿಮಿನೇಷನ್ ನಡೀತು, ಫೇಕ್ ಎಲಿಮಿನೇಷನ್. ಸೊ 2 ವ್ಯಕ್ತಿತ್ವಗಳು ಹೊರಗಡೆ ಹೋದವು. ಆದ್ರೆ ಒಂದು ವ್ಯಕ್ತಿ ಹೊರಗಡೆ ಹೋಗುವಾಗ ಯಾರಿಗೂ ಏನೂ ಅನಿಸಿಲ್ಲ, ಝೀರೋ ಫೀಲಿಂಗ್ಸ್ ಅನಿಸ್ತು. ಆದ್ರೆ ಇನ್ನೊಬ್ಳು ವ್ಯಕ್ತಿ ಹೊರಗಡೆ ಹೋಗುವಾಗ ಮನೆಯ ಮುಕ್ಕಾಲು ವಾಸಿ ಜನರ ಕಣ್ಣುಗಳು ತುಂಬಿತ್ತು. ಅದರಲ್ಲಿ ಲೆಕ್ಕಾಚಾರದ ಕಣ್ಣೀರಿದೆಯಾ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಗೇಮು ಅಂತ ಬಂದಾಗ ಒಂದು ಲೆಕ್ಕಾಚಾರ ಇರುತ್ತೆ. ಸೊ ಗೇಮಿನಿಂದ ಹೊರಗಡೆ ಬಂದವರು ಇನ್ನು ಈ ಮನೆಯಲ್ಲಿ ಇರಲ್ಲ ಅಂತ ಹೇಳುವಾಗ ಕೆಲವೊಬ್ರು ಈಗಿರ್ಬೋದು, ಒಂದು ಗೇಮ್ ಅಂತ ಸೆಪರೇಟ್ ನೋಡೋದು, ಪರ್ಸನಾಲಿಟಿ ಅಂತ ಸೆಪರೇಟ್ ನೋಡೋದಿರ್ಬೋದು. ಸೊ ಆ ರೀತಿ ಇರುವಾಗ ರಕ್ಷಿತಾ ಶೆಟ್ಟಿ ಹೊರಗಡೆ ಹೋಗುವ ಮೊದಲು ಸುದೀಪ್ ಸರ್ ಮನೆ ಮಂದಿ ಕೇಳ್ತಾರೆ ಯಾರೆಲ್ಲ ಹೋಗ್ಬೇಕು ಅಂತ. ಸೊ ಅವಾಗ ಅಶ್ವಿನಿ ಮೇಡಮ್ ಅವರು ರಕ್ಷಿತಾ ಶೆಟ್ಟಿ ಮತ್ತು ರಜತ್ ಅವರ ಹೆಸರು ಹೇಳ್ತಾರೆ. ಸೊ ರಕ್ಷಿತಾ ಶೆಟ್ಟಿ ಹೊರಗಡೆ ಹೋಗುವಾಗ ಅದೇ ಅಶ್ವಿನಿ ಮೇಡಮ್ ಅವರು ಕಣ್ಣೀರ್ ಹಾಕ್ತಾರೆ. ಸೊ ಕೆಲವೊಂದಿಷ್ಟು ಜನರಿಗೆ ಅದು ಕಪಟ ಕಣ್ಣೀರು ಇಲ್ಲ ಬೇರೆ ಏನೋ ಕಾಣಿಸ್ಬೋದು. ಸೊ ನಾನು ಆ ರೀತಿ ಹೇಳಕ್ ಹೋಗಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಆಪ್ಷನ್ ಇಲ್ಲ, ಆಯ್ಕೆ ಅಂತ ಬರುವಾಗ ಒಂದು ಆಯ್ಕೆಯನ್ನ ಗೇಮಿನ ಆಧಾರದಲ್ಲಿ ಇಲ್ಲ ತಮಗೆ ಹೆವಿ ಕಾಂಪಿಟೇಷನ್ ಅಂತ ಏನಿರ್ತಾರೆ ಅವರನ್ನ ಆಯ್ಕೆ ಮಾಡೋದು ಸಹಜ. ಅಲ್ಲಿ ಧ್ರುವಂತ ಅನ್ನೋದು ಸ್ವಲ್ಪ ಅವರಿಗೆ ಕಂಫರ್ಟ್ ಝೋನ್ ಇರೋದ್ರಿಂದ ಸೊ ಅವರ ಇನ್ಫ್ಲುಯೆನ್ಸ್ ಅವ್ರಿಗೆ ಆಗಿದೆ. ಅದರಿಂದ ರಕ್ಷಿತಾ ಶೆಟ್ಟಿ ಮತ್ತು ರಜತ್ ಅವರ ಹೆಸರು ತಗೊಂಡಿದ್ದಾರೆ. ನಿಜವಾಗ್ಲೂ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಹೇಳುವಾಗ ಕೆಲವೊಮ್ಮೆ ಅದು ನಿಜ ಕಣ್ಣೀರು ಆಗಿರ್ಬೋದು, ಆಯ್ತಾ? ಹೇಳಕ್ಕಾಗಲ್ಲ. ಕೆಲವೊಂದಿಷ್ಟು ಭಾವನಾತ್ಮಕ ಜೀವಿಗಳು ಅದೇ ರೀತಿ ಅಲ್ವಾ, ಕೊನೆಯ ಕ್ಷಣದಲ್ಲಿ ಏನಾಗ್ತದೆ, ಏನ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಇನ್ನು ಕೆಲವೊಂದಿಷ್ಟು ಲೆಕ್ಕಾಚಾರನೂ ಆಗಿರ್ಬೋದು. 2 ಅಲ್ಲ ಅಂತಾನು ಹೇಳಕ್ಕಾಗಲ್ಲ, 2 ಹೌದು ಅಂತಾನು ಹೇಳಕ್ಕಾಗಲ್ಲ. ಸೊ ಅದು ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಹಲವು ಜನರು 2 ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಈ ಮಾತನ್ನ ಇಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇರೋದು. ಸೊ ನಮ್ಗಲ್ಲಿ 2 ಕಾಣಿಸ್ತು. ಏನ್ ಗೊತ್ತಾ, ನಾವ್ ಯಾವ ರೀತಿ ಬದುಕಬೇಕು ಅನ್ನೋದು ಕೂಡ ನಿನ್ನೆಯ ಸಂಚಿಕೆ ಕಲಿಸಿಕೊಟ್ಟಿತ್ತು, ಯಾವ ರೀತಿ ಬದುಕಬಾರ್ದು ಅನ್ನೋದು ಕೂಡ ನಿನ್ನೆಯ ಸಂಚಿಕೆ ಕಲಿಸಿಕೊಟ್ಟಿತ್ತು. ಇವಾಗ ನೀವ್ ಹೇಳ್ಬೋದು, ಏನ್ ರಕ್ಷಿತಾ ಶೆಟ್ಟಿ ಸಂಪೂರ್ಣವಾಗಿ ಪರ್ಫೆಕ್ಟಾ? ಖಂಡಿತ ಅಲ್ಲ. ಒಬ್ಬ ಮನುಷ್ಯ ಸಂಪೂರ್ಣವಾಗಿ ಪರ್ಫೆಕ್ಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಸಂಪೂರ್ಣವಾಗಿ ವಿಫಲತೆ ಹೊಂದಿದ್ಲಾ? ಅದೂ ಇಲ್ಲ. ಗೊತ್ತಾಯ್ತಾ? ಈಗ ಸಂಪೂರ್ಣವಾಗಿ ಪರಿಪೂರ್ಣತೆ ಹೊಂದಲಿಕ್ಕೂ ಸಾಧ್ಯ ಇಲ್ಲ, ಅದೇ ರೀತಿ ಸಂಪೂರ್ಣವಾಗಿ ಕಳಪೆ ಆಗಿರ್ಲಿಕ್ಕೂ ಸಾಧ್ಯ ಇಲ್ಲ. ಅದು 2 ಕೂಡ ನಮ್ಮೊಳಗನೆ ಇದೆ. ಸೊ ಅಂತಹ ಒಂದು ವಿಚಾರ ಅಂತ ಬಂದಾಗ ರಕ್ಷಿತಾ ಶೆಟ್ಟಿ ನಿಜವಾಗ್ಲೂ ಗೆದ್ದಿದ್ದಾರೆ. ನಿನ್ನೆ ಈಗ ಇಬ್ರು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಒಬ್ಬ ಹೋಗುವಾಗ ಯಾರಿಗೂ ಏನೂ ಅನ್ಸಿಲ್ಲ, ಹೋದ್ರೆ ಹೋಗ್ಲಿ ತೊಂದ್ರೆ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಇನ್ನೊಬ್ಳು ಹೋಗುವಾಗ ಈ ಭಾವನೆಗಳೇ ಇಲ್ಲ, ಈಗ ಕಣ್ಣೀರೇ ಹಾಕಲ್ಲ ಅನ್ನೋ ವ್ಯಕ್ತಿಗಳು ಕೂಡ ಅಲ್ಲಿ ಕಣ್ಣೀರ್ ಹಾಕ್ತಾರೆ, ಏನೋ ಒಂದು ಭಾವನೆ ವ್ಯಕ್ತ ಪಡ್ತಾರೆ ಅಂತ ಹೇಳುವಾಗ ಅದು ಆ ವ್ಯಕ್ತಿಯ ಹೊರಗಡೆ ಹೋಗ್ತಾ ಇರುವ ವ್ಯಕ್ತಿಯ ಗೆಲುವಾಗಿದೆ. ಅವರಿಬ್ರು ಹೊರಗಡೆ ಹೋದ ನಂತರ ರಜತ್, ರಘು ಸರ್, ಗಿಲ್ಲಿ, ಮಾಳು ಇವರೆಲ್ಲ ಹೇಗಿದ್ರು ಅಂತ ಹೇಳಿದ್ರೆ ಜನ ಒಂದು ಕಳೆದುಕೊಂಡವ್ರ ತರ ಆದ್ರು. ಅವರೆಲ್ಲರ ಜೊತೆನು ರಕ್ಷಿತಾ ಶೆಟ್ಟಿ ತಂಗಿಯಾಗಿ, ಗೆಳತಿಯಾಗಿ, ಮಗಳಾಗಿ ಯಾವ್ದಾವ್ದೋ ಒಂದು ಸಂಬಂಧವನ್ನು ಹೊಂದಿದ್ರು. ಆಯ್ತಾ? ನಾವೆಲ್ಲ ಹೇಳ್ತಾ ಇದ್ವಿ ಅವರಿಗೆಲ್ಲ ಇವರು ಸಪ್ಲೈಯರ್ ತರ ಕೊಡ್ತಾ ಇದ್ಲು ಅಂತ. ಸೊ ಬಹುಶಃ ನನಗೆ ನಿನ್ನೆ ಅವರ ಈ ಮಾತುಕತೆ ಎಲ್ಲ ನಡೆದಾಗ ನನ್ಗನ್ಸೋದು ಅವರು ಸಪ್ಲೈ ತರ ಏನ್ ಕೊಡ್ತಾ ಇರ್ಲಿಲ್ಲ. ಮನೆ ಒಳಗಡೆ ಈಗ ಅಣ್ಣ ತಮ್ಮ ಇಲ್ಲ ಈ ರೀತಿ ಸಹೋದರರು ಇರುವಾಗ ಒಂದು ತಂಗಿ ಆದವಳು ಇಲ್ಲ ಮಗಳಾದವಳು ಯಾವ ರೀತಿ ತಂದು ಕೊಟ್ಟು ಅವರನ್ನ ಆರೈಕೆ ಮಾಡ್ತಾಳೆ. ಸೊ ಆ ರೀತಿಯ ಒಂದು ಬಾಂಡಿಂಗು ರಕ್ಷಿತಾ ಶೆಟ್ಟಿ ಮನೆ ಒಳಗಡೆ ಬಳಸಿದ್ರು ಅನ್ಸುತ್ತೆ. ಸೊ ಅದು ನಮ್ಗೆ ಹೊರಗಡೆ ನಿಂತು ನಾವು ನೋಡುವ ಕೆಲವೊಂದ್ಸಲ ತಪ್ಪು ಅಂತ ಅನಿಸ್ಬೋದು. ಅವರನ್ನ ಸರ್ವರ್ ತರ ಕಾಣಿಸಿ ನಾನೇ ಮೊನ್ನೆ ಹೇಳಿದ್ದುಂಟು ಅವರನ್ನ ಸರ್ವರ್ ರೀತಿಯಲ್ಲೆಲ್ಲ ಯೂಸ್ ಮಾಡ್ತಾರೆ ಅಂತ. ಮೇ ಬಿ ನಮ್ಗೆ ಆ ಪರ್ಸ್ಪೆಕ್ಟಿವ್ ನಾವು ಆಲೋಚನೆ ಮಾಡಿಲ್ಲ ಅನ್ಸುತ್ತೆ.
ಸೊ ಅದು ಅರ್ಥ ಆಗೋದು ನಿನ್ನೆ ಅವಳು ಇಲ್ಲ ಅಂತ ಹೇಳುವಾಗ ಆ ಮನೆ ಒಳಗಡೆ ಅವರು ವ್ಯಕ್ತಪಡಿಸುವ ಭಾವನೆ ಇದೆಯಲ್ಲ ಅದು. ಅಲ್ಲಿ ಈ ಗಿಲ್ಲಿ ನಟ ಒಂದು ಮಾತು ಹೇಳ್ತಾರೆ, ನಾನು ಇಲ್ಲಿವರೆಗೂ ಅಳುದೇ ಇಲ್ಲ ಅಂತಿದ್ದವನು, ಆದ್ರೆ ರಕ್ಷಿತಾ ಶೆಟ್ಟಿ ಹೋಗೋಗ ಕೈ ಕೊಟ್ಟು ಆ ಕೈ ಹಿಡ್ಕೊಂಡಾಗ ನನ್ಗೆ ಗೊತ್ತಿಲ್ಲದೆ ಕಂಟ್ರೋಲ್ ಆಗದೆ ಕಣ್ಣಲ್ಲಿ ನೀರು ತುಂಬಿತ್ತು ಅಂತ. ರಘು ಸರ್ ಆಗ್ಲಿ, ರಜತ್ ಹೇಳ್ತಾರೆ ಸೀಸನ್ ಅಲ್ಲೇ ಯಾರ ಜೊತೆ ಬಾಂಡಿಂಗ್ ಶೇರ್ ಮಾಡ್ಕೊಂಡವನಲ್ಲ, ಆದ್ರೆ ಈ ಸೀಸನ್ ಅಲ್ಲಿ ಏನೋ ಗೊತ್ತಿಲ್ಲ ಇವಳು ತುಂಬಾನೇ ಹಚ್ಕೊಂಡ್ಬಿಟ್ಟೆ ಇವಳನ್ನ ಅಂತ. ಅಂದ್ರೆ ಹೇಗಿರುತ್ತೆ ಗೊತ್ತಾ, ಕೆಲವೊಂದ್ಸಲ ಎಲ್ಲರೂ ಲೆಕ್ಕಾಚಾರದ ಆಟದಲ್ಲಿರ್ತಾರೆ. ಸೊ ಯಾರೋ ಒಬ್ರು ಸ್ವಲ್ಪ ಜೆನ್ವಿನ್ ಆಗಿ ನನ್ಗೆ ಇದ್ರು ಬಿದ್ರು ಅದು ಲೆಕ್ಕಕ್ಕಿಲ್ಲ, ಬಟ್ ನಾನಾಗಿರ್ಬೇಕು, ಆಟನ ಆಟ ತರ ನೋಡೋಣ, ಅದು ಬಿಟ್ಟು ಉಳ್ದಂತೆ ಏನ್ ನಾನು ಬದುಕ್ತಾ ಇದ್ದೀನಿ ಆ ರೀತಿ ಬದುಕಬೇಕು ಅಂತ ಯಾರಿರ್ತಾರೆ ಅವ್ರ ಜೊತೆ ಆಟೋಮೆಟಿಕಲ್ ಮನುಷ್ಯರು ಎಮೋಷನಲಿ ಕನೆಕ್ಟ್ ಆಗ್ತಾರೆ. ಸೊ ನನಗೆ ನಿನ್ನೆ ರಕ್ಷಿತಾ ಶೆಟ್ಟಿಯ ಬಗ್ಗೆ ಆಗ್ಲಿ, ರಕ್ಷಿತಾ ಶೆಟ್ಟಿ ಎಲಿಮಿನೇಷನ್ ಆಗಿ ಹೋಗುವಾಗ ಆ ಮನೆ ಮಂದಿಯ ಕಣ್ಣಲ್ಲಿದ್ದ ಕಣ್ಣೀರಿದೆಯಲ್ಲ, ಅದು ತುಂಬಾ ಅಂದ್ರೆ ತುಂಬಾನೇ ಮೆಸೇಜ್ ಅನ್ನ ಕೊಟ್ಟಿತ್ತು. ಆಯ್ತಾ, ನಾವು ಬದುಕಿದ್ರೆ ಆ ತರ ಬದುಕಬೇಕು. ಕೊನೆಯಲ್ಲಿ ಕರ್ಕೊಂಡು ಹೋಗ್ತಾರಲ್ಲ, ಕರ್ಕೊಂಡು ಹೋಗುವಾಗ 4 ಜನ ಕಣ್ಣೀರ್ ಹಾಕುವರನ್ನ, ಅಂದ್ರೆ ನಮ್ಮನ್ನ ಮಿಸ್ ಮಾಡಿಕೊಳ್ಳುವಂತಹ ಜನರನ್ನ ನಾವು ಸಂಪಾದನೆ ಮಾಡ್ಬೇಕೇ ಹೊರತು, ಯಪ್ಪ ಹೋಗ್ಬಿಟ್ನಲ್ಲ, ಈಗ ಧ್ರುವಂತ ಹೋದಾಗ ಹೇಳ್ತಾರೆ ಅವ್ನ ಲೆಕ್ಕಕ್ಕೆ ಇಲ್ಲ, ಅವನು ಹೋದ್ರೆ ನನ್ಗೇನು ವ್ಯತ್ಯಾಸನೇ ಆಗಲ್ಲ. ಆ ರೀತಿಯ ಬದುಕನ್ನ ನಾವ್ ಯಾರು ಬದುಕಬಾರ್ದು. ಇವಾಗ ನೀವ್ ಹೇಳ್ಬೋದು ಧ್ರುವಂತು ನೇರವಾಗಿ ಮಾತಾಡ್ತಾರೆ, ಇಲ್ಲ ಫಿಲ್ಟರ್ ಇಲ್ಲದೆ ಮಾತಾಡ್ತಾರೆ, ಯಾರಿಗೂ ಹೆದರಲ್ಲ, ಎಲ್ಲ ಸರಿ. ಈಗ ನೇರವಾಗಿ ಮಾತಾಡೋದು ಎಷ್ಟು ಮುಖ್ಯನೋ ಅದೇ ರೀತಿ ಸೆನ್ಸಿಬಿಲಿಟಿ ಕೂಡ ಅಷ್ಟೇ ಮುಖ್ಯ. ಯಾವುದನ್ನ ಯಾರ ಜೊತೆ ಹೇಗೆ ನೇರವಾಗಿ ಮಾತಾಡಿದ್ರೆ ಆ ಸಂಬಂಧ ಉಳಿಯುತ್ತೆ. ಈಗ ನೀನ್ ತಪ್ಪು ಮಾಡ್ತಾ ಇದೀಯಾ ಸರಿ, ಆ ತಪ್ಪನ್ನ ತಿದ್ದಿಸುವ ಕೆಲಸ ನಾನ್ ಮಾಡ್ಬೇಕು, ಆದ್ರೆ ಅದನ್ನ ಯಾವ ರೀತಿ ಮಾಡಿದ್ರೆ ನಿನ್ನ ಸಂಬಂಧ ಉಳಿಯುತ್ತೆ ಅನ್ನೋದು ಕೂಡ ಆಲೋಚನೆ ಮಾಡಿ ತಿದ್ದುವ ಕೆಲಸ ಮಾಡಿದಾಗ ಮಾತ್ರ ಪರಸ್ಪರ ಆ ಬಂಧವನ್ನ ಉಳಿಸಲಿಕ್ಕೆ ಸಾಧ್ಯ. ಇಲ್ಲ ನಾನ್ ನೇರವಾಗಿ ಮಾತಾಡ್ತೀನಿ, ನನ್ನ ಕ್ಯಾರೆಕ್ಟರ್ ಅದು, ನನ್ಗೆ ಇಷ್ಟ ಆದ್ರೆ ಮಾತಾಡೋದು, ಇಲ್ಲ ಅಂದ್ರೆ ಮಾತಾಡಲ್ಲ ಅಂತಾದ್ರೆ ಈ ರೀತಿ ಆಗ್ತದೆ. ಅದು ಬಿಗ್ ಬಾಸ್ ಮನೆ ಆದ್ರೂ ಸರಿ, ನಿಮ್ಮೆಲ್ಲರ ಮನೆ ಆದ್ರೂ ಸರಿ, ಯಾವ್ದಾದ್ರೂ ಸರಿ. ಇನ್ನು ರಕ್ಷಿತಾ ಶೆಟ್ಟಿ ಮನೆ ಹೊರಗಡೆ ಹೋಗಿರೋದು ಯಾರಿಗೆಲ್ಲ ಖುಷಿ ಆಗಿರ್ಬೋದು, ವಿಡಿಯೋ ನೀವೇ ನೋಡಿದ್ದೀರಲ್ಲ, ಯಾರಿಗೆಲ್ಲ ಖುಷಿ ಆಗಿರುತ್ತೆ ಅಂತ. ಬಹುಶಃ ಅವರ ಲೆಕ್ಕಾಚಾರ ಬೇರೆನೇ ಐತೆ ಅನ್ಸುತ್ತೆ. 1-2 ವೀಕಿಂದ ಅವರು ಕೂಡ ಕಾರಣಗಳಾಗ್ಲಿ, ಕೆಲವೊಂದು ಕಡೆ ಮಾತಾಡೋ ಮಾತುಗಳಾಗ್ಲಿ ಸ್ವಲ್ಪ ಬೇರೆ ತರ ಇದ್ದಾಗ ಅವ್ರಿಗನ್ಸುತ್ತೆ ಓಕೆ ರಕ್ಷಿತಾ ಶೆಟ್ಟಿ ಜನರಿಗೆ ಇಷ್ಟ ಆಗ್ತಾ ಇಲ್ಲ ಅಂತ. ಎನ್ನೆ ಎಲಿಮಿನೇಷನ್ ನೋಡುವಾಗ ಅವರಿಗೆ ಅದು ನಿಜ ಅಂತ ಅನಿಸ್ತು. ಇವಾಗ ಬೆಳಿಗ್ಗೆ ಸ್ಪಂದನ ಗಿಲ್ಲಿ ಜೊತೆ ಮಾತಾಡ್ತಾ ಇದ್ರು, ಗಿಲ್ಲಿಗೆ ತುಂಬಾನೇ ಕನ್ಫ್ಯೂಸ್ ಆಗಿದೆ ರಕ್ಷಿತಾ ಶೆಟ್ಟಿ ಹೋಗಿರೋದು. ಅಂದ್ರೆ ಏನಪ್ಪಾ ಈ ರೀತಿ ಎಲ್ಲಾ ಕಡೆ ಮಾತಾಡ್ತಾ ನಗಾಡ್ತಾ, ಅಂದ್ರೆ ಎಲ್ಲಾ ಕಡೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದ ಹುಡುಗಿಯೊಬ್ಳು ಅಚಾನಕ್ ಆಗಿ ಹೊರಗಡೆ ಹೋಗ್ಬಿಟ್ರು ಅಂದ್ರೆ ಈಗ ನನ್ನ ಗತಿ ಏನು? ಗಿಲ್ಲಿಗೆ ಹೇಳ್ತಾ ಇದ್ದೇನೆ, ಈಗ ನಾನು ಎಲ್ಲಾ ಕಡೆ ಇದ್ದೀನಿ, ಎಲ್ಲಾ ಕಡೆ ನಗಾಡ್ತಾ ಮಾತ್ರಕ್ಕೆ ನನ್ನನ್ನು ತೋರಿಸ್ತಾರೆ ಅನ್ನೋದು ಇಲ್ವಲ್ಲ. ಸೊ ತುಂಬಾನೇ ಆಲೋಚನೆ ಮಾಡ್ಬೇಕು ಈ ಗೇಮ್ ಬಗ್ಗೆ ಅಂತ. ಆಗ ಸ್ಪಂದನೆ ಹೇಳ್ತಾಳೆ, ಹೌದು ಅದೆಲ್ಲ ಮ್ಯಾಟರ್ ಆಗಲ್ಲ ಅನ್ಸುತ್ತೆ, ನಾವು ಕೊಡುವ ಕಾರಣಗಳು ನನ್ಗೆ ಅನ್ಸುತ್ತೆ ಆ ರೀತಿ ಅದನ್ನೆಲ್ಲ ಜನ ನೋಡ್ತಾರೆ ಅದು ಇದು ಅಂತ. ಅಂದ್ರೆ ಇಲ್ಲಿಗ ಮನೆ ಮಂದಿಯ ಮೈಂಡ್ ವಾಶ್ ಮಾಡೋದ್ರಲ್ಲಿ ಎತ್ತಿದ ಕೈ ಇರೋದು ಅಶ್ವಿನಿ ಮೇಡಮ್ ಅಲ್ಲ, ಸ್ಪಂದನ. ಕಾವ್ಯಲನ್ನು ಬದಲಾಯಿಸಿದ್ದು ಸ್ಪಂದನ, ಧನುಷನ್ನು ಬದಲಾಯಿಸಿದ್ದು ಸ್ಪಂದನ. ಧನುಷ್ ಹೇಳಕ್ಕಾಗಲ್ಲ, ಧನುಷ್ ಮತ್ತು ಸ್ಪಂದನ ಒಂದೇ ಧ್ವನಿಯಲ್ಲಿದ್ದಾರೆ. ಇನ್ನು ಈಗ ಈ ವಾರ ಗಿಲ್ಲಿಯನ್ನು ಬದಲಾಯಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆಯ್ತಾ, ಅಂದ್ರೆ ನೀನ್ ಈ ರೀತಿ ಇದ್ದರೆ ಜನರಿಗೆ ಇಷ್ಟ ಆಗಲ್ಲ, ಇನ್ನೊಂದು ರೀತಿಯಲ್ಲಿ ಇದ್ರೆ ಜನರಿಗೆ ಇಷ್ಟ ಆಗ್ಬೋದು. ಅವರದೇ ಆದ ಒಂದು ಪ್ಯಾಟರ್ನ್ ಇದೆ, ಒಬ್ಬರನ್ನ ಬಲೆಗೆ ಬೀಳಿಸುವಂತಹ ಒಂದು ಪ್ಯಾಟರ್ನ್ ಇದೆಯಲ್ಲ, ಆ ಪ್ಯಾಟರ್ನ್ ಮೂಲಕ ಯಾರಿಗೆ ಇವಾಗ ನಿಮ್ಗಾದ್ರೂ ಅಷ್ಟೇ ನಮ್ಗಾದ್ರೂ ಅಷ್ಟೇ ಯಾರೋ ಒಂದು ಜನ ಬಂದು ಒಳ್ಳೆ ರೀತಿಯಲ್ಲಿ ನೈಸ್ ಆಗಿ ಆಗಲ್ಲಪ್ಪ ಹೀಗೆ ಈ ತರ ಇದ್ರೆ ಹಿಂಗೆ, ನಮ್ಮ ಮೈನಸ್ ಪಾಯಿಂಟ್ ಅನ್ನ ಇವಾಗ ನಮ್ಮೊಳಗಡೆ ಯಾವ್ದೊಂದು ಡೌಟ್ ಇದೆ ಅಂತ ಹೇಳಿದ್ರೆ ಆ ಡೌಟ್ ಅನ್ನ ಗ್ರಹಿಸಿಕೊಂಡು ಒಂದೊಂದೇ ಹಾಕಿ ಕೊಟ್ರೆ ಖಂಡಿತ ಬದಲಾವಣೆ ಆಗ್ತಾರೆ. ಸೊ ನನಗೆ ಕಾವ್ಯನ ಬದಲಾವಣೆ ಕೂಡ ಅದೇ ರೀತಿ ಅಂತ ಅನಿಸಿದೆ. ಯಾಕಂತ ಹೇಳಿದ್ರೆ ನಿನ್ನೆ ಸುದೀಪ್ ಸರ್ ಒಂದು ಇದು ಕೇಳ್ತಾರೆ, ಇವರು ತಂದಿಟ್ಟು ಜಗಳ ನೋಡೋದ್ರಲ್ಲಿ ಎತ್ತಿದ ಕೈಯ ರಕ್ಷಿತಾ ಶೆಟ್ಟಿ ಅಂತ. ಅವಾಗ ಕಾವ್ಯ ಇಲ್ಲ ಅಂತ ಹೇಳ್ತಾಳೆ. ಆಯ್ತಾ, ಕಾವ್ಯ ಮೊದಲಿಂದನೂ ಕೂಡ ಅಷ್ಟೇ ಅವರ ಸ್ಟ್ಯಾಂಡ್ ಅನ್ನು ಅವ್ರು ತಗೋತಾ ಇದ್ರು. ಆದ್ರೆ ಒಂದು 2-3 ವಾರಗಳಿಂದ ಏನಿದೆ ಸ್ಪಂದನಾಳಿಂದ ಇನ್ಫ್ಲುಯೆನ್ಸ್ ಆಗಿದ್ದಾರೆ. ಸೊ ಅದರಿಂದಾಗಿ ಈ ಬದಲಾವಣೆ ಆಗ್ತಾ ಇರೋದು. ಬಹುಶಃ ರಕ್ಷಿತಾ ಶೆಟ್ಟಿ ಧ್ರುವಂತ್ ಮನೆಯಿಂದ ಹೊರಗಡೆ ಹೋಗುವಾಗ ಅವರು ಕೊಟ್ಟಿರುವಂತಹ ರಿಯಾಕ್ಷನ್ ಇದೆಯಲ್ಲ, ಅದವರಿಗೆ ತುಂಬಾ ಡ್ಯಾಮೇಜ್ ಅನ್ನ ಮಾಡುತ್ತೆ ಅನ್ನೋದು ನನ್ನ ಊಹೆ. ಯಾಕೆಂತ ಹೇಳಿದ್ರೆ ಸ್ಪರ್ಧೆ, ನಾಮಿನೇಷನ್ ಎಲ್ಲ ಸರಿ. ಇವಾಗ ಯಾವ್ದೊಂದು ರಿವ್ಯೂ ಅನ್ನ ನೋಡಿದೆ, ಅವ್ರು ಹೇಳಿದ್ರು ಅವರನ್ನ ಹೊರಗಡೆ ಕಲಿಸ್ಲಿಕ್ಕೆ ನಾಮಿನೇಷನ್ ಮಾಡಿದ್ದೇ ಅವರು. ಸೊ ಆಗಿರುವಾಗ ಅವರು ಹೊರಗಡೆ ಹೋಗೋದು ಖುಷಿ ಪಡೋದು ರಿಯಾಲಿಟಿ ಅಂತ. ಕರೆಕ್ಟೇ. ಈಗ ಸ್ಪರ್ಧೆ ಅಂತ ಬಂದಾಗ ನಾಮಿನೇಷನ್ ಪ್ರಕ್ರಿಯೆ ಪ್ರತಿಯೊಂದು ಇರುತ್ತೆ. ಎಲಿಮಿನೇಷನ್ ಆದಲ್ಲಿಗೆ ಆ ಸ್ಪರ್ಧೆ ಮುಗೀತು. ಕರೆಕ್ಟಾ? ಈಗ ನಿನ್ನೆ ಧ್ರುವಂತ ಆಗ್ಲಿ ರಕ್ಷಿತಾ ಶೆಟ್ಟಿ ಆಗ್ಲಿ ಎಲಿಮಿನೇಷನ್ ಆದ ತಕ್ಷಣ ಬಿಗ್ ಬಾಸ್ ಮನೆ ಒಳಗಿನ ಸ್ಪರ್ಧೆ ಮುಗೀತು. ನಂತರ ಹೊರಗಡೆ ಹೋಗುವ ಪ್ರಕ್ರಿಯೆ ಇದೆಯಲ್ಲ, ಅದು ಪರ್ಸನಲ್, ಅದು ನಮ್ಮ ಪರ್ಸನಾಲಿಟಿ. ಆ ಸ್ಪರ್ಧೆಯನ್ನ ಮುಂದಿಟ್ಕೊಂಡು ನಮ್ಮ ಪರ್ಸನಾಲಿಟಿಯನ್ನ ನಾವು ವಕ್ರವಾಗಿ ತೋರಿಸ್ತೀವ, ಇಲ್ಲ ಅದೆಲ್ಲ ನಮ್ಮ ಪರ್ಸನಾಲಿಟಿ, ಅದು ಸ್ಪರ್ಧೆ, ಅದು ಬಿಟ್ಟರೆ ನಾನು ಹೀಗಿರ್ತೀನಿ ಅನ್ನೋದನ್ನ ನೀವು ತೋರಿಸ್ತೀರಾ, ನಿಮ್ಗೆ ಬಿಟ್ಟಿರೋದು. ಈಗ ಅವರಿಬ್ರು ಬಂದು ಕೈ ಕೊಟ್ಟಿಲ್ಲ, ಇನ್ನೇನೋ ಮಾಡಿಲ್ಲ ಅಂದ್ರೆ ಅಲ್ಲಿ ಭೂಕಂಪ ಆಗೋದೇನಿಲ್ಲ, ಅಲ್ಲಿ ಯಾವುದೇ ವ್ಯತ್ಯಾಸನೂ ಆಗಲ್ಲ. ಯಾಕೆಂತ ಹೇಳಿದ್ರೆ ಇವಾಗ ಪ್ರೊಮೋ ಒಂದು ಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಸೊ ಅದರ ಒಳಗಡೆ ಈಗ ರಕ್ಷಿತಾ ಶೆಟ್ಟಿಗೆ ಮತ್ತು ಧ್ರುವಂತಿಗೆ ತೋರಿಸ್ತಾ ಇದ್ದಾರೆ ಯಾರ್ಯಾರು ಏನೇನು ಹೇಗೆ ಮಾತಾಡ್ತಾ ಇದ್ದಾರೆ ಅಂತ. ಸೊ ರಕ್ಷಿತಾ ಶೆಟ್ಟಿಯ ಕಣ್ಣಲ್ಲಿ ಆನಂದ ಬಾಷ್ಪ ತುಂಬಿರೋದು. ಯಾಕೆಂತ ಹೇಳಿದ್ರೆ ಇವಾಗ ಇಷ್ಟು ವಾರಗಳ ಅವಳೇನು ಒಂದು ರಿಲೇಶನ್ಶಿಪ್ ಬಿಲ್ಡ್ ಮಾಡಿದ್ರು ಮನೆ ಒಳಗಿನ ಹೆಂಗಸರ ಜೊತೆ ಅಲ್ಲ, ಮನೆ ಒಳಗಿರುವ ಅಣ್ಣ ತಮ್ಮಂದರು, ಪುರುಷ ಸ್ಪರ್ಧಿಗಳೇನಿದ್ದಾರೆ ಅವರ ಜೊತೆಗೆ ಅವಳೇನೊಂದು ಟ್ರೂ ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡಿದ್ರು, ಆ ರಿಲೇಶನ್ಶಿಪ್ ಅವಳಿಗೆ ಕೈ ಕೊಟ್ಟಿಲ್ಲ.
ಅವಳು ಇಲ್ಲದಾಗ್ಲೂ ಕೂಡ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗ್ಲಿ, ಇಲ್ಲ ಅವ್ರು ಹೋದ್ರೆ ಹೋಗ್ಲಿ, ನಮ್ಗೇನು ವ್ಯತ್ಯಾಸನೇ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಯಾರು ಇಲ್ಲ. ಸೊ ಆ ಖುಷಿಗೆ ರಕ್ಷಿತಾ ಶೆಟ್ಟಿ ಹೇಳ್ತಾ ಇದ್ದಾರೆ, ನನ್ನ ಜನ ನನ್ನ ಕೈ ಬಿಟ್ಟಿಲ್ಲ. ಗೊತ್ತಾಯ್ತಾ? ಸೊ ಅವಾಗ ಧ್ರುವಂತ್ ಅವ್ರು ಏನ್ ಹೇಳ್ತಾರೆ, ನಾನ್ ನಿಮ್ಮ ಮತ್ತು ನಿಮ್ಮ ಜನರ ನಾಟಕವನ್ನ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೇನೆ. ಸೊ ಅನ್ನೋ ರೀತಿಯಲ್ಲಿ ಮಾತುಕತೆ ನಡೆಯುತ್ತೆ. ಅಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿ ಈ ಜನರ ಜೊತೆ ನಾನು ಹೇಗಪ್ಪ ಈ ರೂಮಲ್ಲಿ ಇರೋದು ಅಂತ ಒಂದು ಕಳವಳವನ್ನ ವ್ಯಕ್ತಪಡಿಸ್ತಾರೆ. ಸೊ ನಾನ್ ಧ್ರುವಂತ್ ಅವರಿಗಾದ್ರೂ ಹೇಳೋದಿಷ್ಟೇ, ಈಗ ರಕ್ಷಿತಾ ಶೆಟ್ಟಿಯ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ, ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ, ಕೆಟ್ಟ ಅಭಿಪ್ರಾಯ ಇದೆ ಅನ್ನೋ ಮಾತ್ರಕ್ಕೆ ನಾವು ಸಿಡಿಮಿಡಿಗೊಳ್ಳುವುದಿಲ್ಲ, ಕೋಪಗೊಳ್ಳುವ ಅಗತ್ಯ ಇಲ್ಲಲ್ಲ. ನಾವೇನ್ ಸಂಪಾದನೆ ಮಾಡಿದ್ದೇವೆ ಅದೇ ನಮ್ಗೆ ಸಿಗ್ತದೆ ಹೊರತು ನಾವು ಸಂಪಾದನೆ ಮಾಡೋದು ನಮ್ಗೆ ಸಿಗಲ್ಲ. ಈಗ ನಾನ್ ಸ್ಟ್ರೈಟ್ ಫಾರ್ವರ್ಡ್, ನಾನು ಮಾತಾಡೋದೇ ಹಿಂಗೆ ಮಕ್ಕ ಕೊಡ್ದಂಗೆ ಮಾತಾಡ್ತೀನಿ, ನಂಗೆ ಮುಲಾಜಿಲ್ಲ, ಆ ರೀತಿ ನೀನ್ ಮಾತಾಡ್ತಾ ಇರುವಾಗ, ಆ ರೀತಿ ನೀನ್ ಇರುವಾಗ ನಿನ್ನ ಜೊತೆ ಸಂಬಂಧಗಳು ಹೇಗೆ ಬೆಳೆಯುತ್ತದೆ? ಈಗ ಸಂಬಂಧ ಅನ್ನೋದು ಒಂದು ಚೈನ್ ಸಿಸ್ಟಮ್ ತರ. ನಾವು ಗಟ್ಟಿ ಎಳೆದಷ್ಟು ಒಂದು ರೇಂಜ್ ಅಲ್ಲಿ ಟೈಟ್ ಆಗಿ ನಿಂತ್ರೆ ಆ ಚೈನ್ಗೂ ಒಂದು ರೂಪ ಸಿಗುತ್ತೆ. ಇಲ್ಲ ನಾವು ತೀರಾ ಎಳಿತಾ ಹೋದಂಗೆ ಚೈನ್ ಕಟ್ ಆಗ್ಬಿಡುತ್ತೆ. ಗೊತ್ತಾಯ್ತಾ? ಅದು ಗೊತ್ತಿರ್ಬೇಕು, ನಾವ್ ಎಷ್ಟು ಎಳಿಬೇಕು ಅಷ್ಟೇ ಎಳಿದ್ರೇನೆ ಚಂದ ಸಂಬಂಧದಲ್ಲಿ. ಧ್ರುವಂತ್ ಅವ್ರ ವಿಚಾರದಲ್ಲಿ ಅವ್ರು ತುಂಬಾ ಅತಿರೇಕವಾಗಿ ಸ್ಟ್ರೈಟ್ ಫಾರ್ವರ್ಡ್ ಆದ್ರು. ಇಲ್ಲ ಒಂದ್ ಕಡೆ ನಿಂತು ಇನ್ನೊಂದ್ ಕಡೆಗೆ ಹೋದಾಗ ಇಲ್ಲಿಯ ಮೈನಸ್ ಪಾಯಿಂಟ್ ಅನ್ನ ಅಲ್ಲಿ ಹೇಳೋದು, ಅಲ್ಲಿಯ ಮೈನಸ್ ಪಾಯಿಂಟ್ ಅನ್ನ ಇಲ್ಲಿ ಹೇಳೋದೆಲ್ಲ ಮಾಡಿದಾಗ ಯಾರಿಗೂ ಕೂಡ ಅಲ್ಲಿ ಒಳ್ಳೆಯ ಭಾವನೆ ಹುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಈ ಜಲಸ್ ಫೀಲ್ ಆಗಿ ಏನು ಪ್ರಯೋಜನ ಇಲ್ಲಲ್ಲ. ರಕ್ಷಿತಾ ಶೆಟ್ಟಿಯ ಬಗ್ಗೆ ಒಳ್ಳೆ ಅಭಿಪ್ರಾಯ ಜನ ಮಾತಾಡ್ತಾರೆ ಅಂತ ಹೇಳುವಾಗ ನಿನ್ನ ಜನ ಮತ್ತು ನೀನು ನಾಟಕ ಅಂತ ಹೇಳುವ ಅಗತ್ಯನೇ ಇಲ್ವಲ್ಲ. ಅವ್ರದ್ದು ಜೆನ್ಯೂನಿಟಿ ಇದೆ, ಅವ್ರ ಪ್ಯೂರಿಟಿ ಇದೆ, ಅದಕ್ಕೋಸ್ಕರ ಅವರು ಕೂಡ ಅವರನ್ನ ಮಿಸ್ ಮಾಡ್ಕೋತಾ ಇದ್ದಾರೆ. ಓದವರನ್ನು ಕೂಡ ಜನರು ಮಿಸ್ ಮಾಡ್ಕೋತಾ ಇದ್ದಾರೆ. ನನ್ನನ್ನು ಯಾರು ಮಿಸ್ ಮಾಡ್ಕೋತಾ ಇಲ್ಲ ಅಂದ್ರೆ ಅಲ್ಲಿ ಪ್ರಾಬ್ಲಮ್ ಏನಿದೆ, ಅಲ್ಲಿ ಸಮಸ್ಯೆ ಯಾರ್ದು ಅನ್ನೋದು ನಾವು ಆತ್ಮಾವಲೋಕನೆ ಮಾಡಿದ್ರೆ ಮಾತ್ರ ನಮ್ಗೆ ಇನ್ನಷ್ಟು ಬಂಧಗಳನ್ನ ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಖಂಡಿತವಾಗಿಯೂ ಸಾಧ್ಯ ಆಗಲ್ಲ. ಗೊತ್ತಾಯ್ತಾ? ಸೊ ಈ ವಿಚಾರವನ್ನ ಧ್ರುವಂತ್ ಅವರು ಅರ್ಥನೇ ಮಾಡಿಕೊಳ್ಳೋದಿಲ್ಲ. ಧ್ರುವಂತ್ ಅವರು ಮತ್ತೆ ನೆಗೆಟಿವ್ ವೇ ಅಲ್ಲಿ ಹೋಗ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಇನ್ನು ಸದ್ಯಕ್ಕಿರುವ ಲೈವ್ ಅಪ್ಡೇಟ್ ಅಂತ ಹೇಳಿದ್ರೆ, ಮಾಳು, ಗಿಲ್ಲಿ ನಟ, ರಘು ಅವರೆಲ್ಲ ಉಂಟಲ್ಲ ತುಂಬಾನೇ ಎಮೋಷನಲ್ ಆಗಿದ್ದಾರೆ. ಅದರಲ್ಲೂ ಮಾಳು ಅಣ್ಣ ಅಂತೂ ಈ ಕಣ್ಣಾರೆ ಕಣ್ಣೆ ತಮಿಳ್ನ ಸಾಂಗ್ ಏನಿದೆ ಆ ಸಾಂಗಿನ ಟೂನ್ ಅನ್ನ ಹೇಳ್ತಾ ಅವರ ನೋವನ್ನ ಮರೆಯುತ್ತಾ ಇದ್ದಾರೆ. ಜೊತೆಗೆ ಗಿಲ್ಲಿನೂ ಅದೇ ರೀತಿ. ಸೊ ಎಲ್ಲೋ ಒಂದ್ ಕಡೆ ನನಗೆ ನಿನ್ನೆ ರಕ್ಷಿತಾ ಶೆಟ್ಟಿ ಹೊರಗಡೆ ಹೋದ ನಂತರ ಅಲ್ಲಿ ಮನೆ ಮಂದಿಯ ರಿಯಾಕ್ಷನ್, ಇಲ್ಲ ಮನೆ ಒಳಗಿನ ಬದಲಾವಣೆ, ಆ ಶೂನ್ಯ ಭಾವನೆ ಎಲ್ಲ ನೋಡುವಾಗ ರಕ್ಷಿತಾ ಶೆಟ್ಟಿ ಕಪ್ಪು ಗೆದ್ದಿದ್ದಾಳೋ ಇಲ್ವೋ ಗೊತ್ತಿಲ್ಲ. ಹೊರಗಡೆ ಅಂತೂ ಜನರ ಮನಸ್ಸು ಗೆದ್ದಿದ್ದಾರೆ, ಅದೇ ರೀತಿ ಮನೆ ಒಳಗಡೆನೂ ಕೂಡ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಅನ್ನೋದು ಅರ್ಥ ಆಯ್ತು. ಸೊ ಒಬ್ಬ ವ್ಯಕ್ತಿಗೆ ಸಂಪಾದನೆ ಮಾಡಬೇಕಾಗಿರೋದೇ ಇದು, ಜನರ ಪ್ರೀತಿ, ನಂಬಿಕೆ. ಇನ್ನು ಮಹಿಳಾ ಸ್ಪರ್ಧಿಗಳು ಕೆಲವೊಬ್ರು ಅವರ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ಬೋದು, ಇನ್ನು ಅದು ಇದ್ದದ್ದೇ ಅಲ್ವಾ. ಈಗ ಹೆಣ್ಮಕ್ಳೇ ಶತ್ರುಗಳು ಅನ್ನೋದು, ಅವರವರ ನಡುವೆ ಜಲಸ್ಸು, ಇಲ್ಲ ಕಾಂಪಿಟೇಷನ್ ಫೀಲು, ಅದು ಪ್ರತಿ ಮನೆಯಲ್ಲೂ ಇರುತ್ತೆ. ಬಿಗ್ ಬಾಸ್ ಅಂತಲ್ಲ, ಪ್ರತಿ ಸಮಾಜದಲ್ಲೂ ಇರುತ್ತೆ. ಬೇಕಾದ್ರೆ ಗಂಡು ಮಕ್ಕಳು ಬೇಕಾದ್ರೆ ಒಂಚೂರು ಸಾಫ್ಟ್ ಕಾನ್ ತೋರಿಸಿ ತಪ್ಪು ಅಲ್ಲಿ ಬಿಟ್ಟು ಮುಂದಕ್ಕೆ ಹೋಗ್ಬೋದು. ಹೆಣ್ಮಕ್ಳು ಅಷ್ಟು ಈಸಿಯಾಗಿ ಹೋಗಕ್ ಸಾಧ್ಯ ಇಲ್ಲ. ವಿಡಿಯೋ ವಾಚ್ ಮಾಡ್ತಾ ಇರೋ ಹೆಣ್ಮಕ್ಳು ಯಾರು ಬೈಕೋಬೇಡಿ, ಇರೋ ರಿಯಾಲಿಟಿ ಹೇಳೋದು ನಿಮ್ಗೂ ಗೊತ್ತಿರುತ್ತೆ ಯಾವ ರೀತಿ ಇರುತ್ತೆ ಅಂತ. ಅದಂದ್ರೆ ಅದು ನೇಚರ್, ನಾವೇನೋ ಮಾಡಕ್ಕಾಗಲ್ಲ. ಸೊ ಅವರೆಲ್ಲ ಒಂದ್ ಕಡೆ ಈಗ ಗಿಲ್ಲಿ, ರಘು, ಮಾಳು, ರಜತ್ ಮುಂತಾದವರೆಲ್ಲ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳುವಾಗ ಒಂದಿಷ್ಟು ಜನ ಹುಡುಗಿಯರಿಗೆ ಅಲ್ಲಿ ಅದು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವರ ಟಾಪಿಕ್ ಜಾಸ್ತಿ ತೆಗೆಯೋದಾಗ್ಲಿ, ಅವರಿಗೆ ರಿಟರ್ನ್ ಮನೆಗೆ ಬರುವುದೇ ಇಲ್ಲ ಅನ್ನೋ ಒಂದು ಕನ್ಫರ್ಮೇಶನ್ ಅಲ್ಲಿ ಇಡೀ ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡುವಂತಹ ಕೆಲಸಗಳೆಲ್ಲ ನಡೀತಾ ಇದೆ. ನೋಡೋಣ, ಈ ವಾರ ಶಾಕ್ ಮೇಲೆ ಶಾಕ್ ಇದೆ. ಟಾಸ್ಕ್ ಗೆ ಪ್ರಕ್ರಿಯೆ ನಡೀತಾ ಇದೆ. ಎರಡೆರಡು ಜನ ಯಾವುದೋ ಒಂದು ಆಟವನ್ನು ಆಡಬೇಕು, ಇಲ್ಲ ನಾಮಿನೇಷನ್ ಪ್ರಕ್ರಿಯೆ ಯಾವುದೋ ಒಂದು ವಿಚಾರ ಮನೆ ಒಳಗಡೆ ನಡೀತಾ ಇದೆ. ಅದರ ಸಂಪೂರ್ಣವಾದ ಕ್ಲಿಯರ್ ಚಿತ್ರ ಸಿಕ್ಕಿಲ್ಲ. ನೋಡೋಣ, ಅದರ ಪ್ರೋಮೋ ಬಿಡಬೇಕು, ಆನಂತರ ಅದ್ರ ಬಗ್ಗೆ ಮಾತಾಡೋಣ. ಧ್ರುವಂತ್ ಮತ್ತು ರಕ್ಷಿತಾ ಶೆಟ್ಟಿ ಮನೆ ಒಳಗಡೆ ಇರುವಂತಹ ಒಂದು ಪ್ರೋಮೋವನ್ನ ನೋಡ್ಕೊಂಡು ಬರೋಣ ಬನ್ನಿ. ಎಲಿಮಿನೇಟ್ ಆದವರು ಈಗ ಸೀಕ್ರೆಟ್ ರೂಮ್ ಅಲ್ಲಿ. ಈಗ ನನ್ನ ಬಗ್ಗೆ ನಿನ್ನ ಬಗ್ಗೆ ಏನೆಲ್ಲ ಮಾತಾಡ್ತಾರೆ ಎಲ್ಲ ಇಲ್ಲಿ ಗೊತ್ತಾಗುತ್ತೆ. ಅವಳದೊಂದೇ ಪ್ರಾಬ್ಲಮ್, ತುಂಬಾ ಕನ್ಫ್ಯೂಸ್ಡ್ ಆಗಿರ್ತಿದ್ಲು. ನೋಡ್ರಿ, ಅವಳು ಹೋಗೋವಾಗ ಮನೆಯಿಂದ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರಿತ್ತು. ನೋಡ್ರಿ, ಅವನ ಬಗ್ಗೆ ನಾವು ಮಾತಾಡ್ಸ್ಲೂ ಇಲ್ಲ. ಅವನ್ನ ನನ್ನ ಜನ ನನಗೆ ಬಿಟ್ಟು ಕೊಟ್ಲಿ. ನಿನ್ನಂತವ್ರೆ ನಿನ್ನ ಜನ. ನಿಮ್ದು ಇಡೀ ಮನೇಲಿ ನಿಮ್ದು ಆನ್ ದ ಸ್ಪಾಟ್ ನಾಟಕಗಳನ್ನ ನಾನು ನೋಡ್ಕೊಂಡೇ ಬಂದಿರೋದು. ಅಯ್ಯೋ ದೇವರೇ, ಒಂದೇ ರೂಮಲ್ಲಿ ನಿಮ್ಮ ಜೊತೆಗೆ ಹೇಗೆ ಇರುವುದು? ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಎಸ್ ವೀಕ್ಷಕರೇ, ನೋಡಿದಿರಲ್ಲ ಪ್ರೊಮೋ ಹೇಗಿದೆ ಅಂತ ಹೇಳಿ. ನೋಡ್ಬೇಕು ಅದು ಒಂದ್ ಜೊತೆ ಆ ಹುಡುಗಿ ಯಾವ ರೀತಿ ಇರ್ತಾರೆ ಅಂತ. ನನ್ಗೆ ಗೊತ್ತಿರೋ ಪ್ರಕಾರ ಒಂದೆರಡು ದಿನ ಸ್ವಲ್ಪ ಅವರಿಗೆ ಕಷ್ಟ ಆಗ್ಬೋದು. ಆನಂತರ ಅವರಿಬ್ಬರ ಒಳಗಡೆ ಏನ್ ಪ್ರಾಬ್ಲಮ್ ಇದೆ ಅದು ಶಾರ್ಟ್ ಔಟ್ ಮಾಡ್ಕೊಂಡು ಹೊರಗಡೆ ಬರ್ತಾರೆ. ಬಟ್ ಒಂದಂತೂ ಸ್ಪಷ್ಟ, ರಕ್ಷಿತಾ ಶೆಟ್ಟಿ ಫೈನಲಿಸ್ಟ್ ಅಲ್ಲಿ ಖಂಡಿತ ಇರ್ತಾರೆ, ಅದರಲ್ಲಿ ಯಾವುದೇ ಕೂಡ ಡೌಟ್ ಇಲ್ಲ. ಬೇಕಾದ್ರೆ ಇದನ್ನ ನೋಟ್ ಮಾಡಿಟ್ಕೊಳ್ಳಿ. ಅದೇ ರೀತಿ ವಿಡಿಯೋವನ್ನು ಶೇರ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು.